ಇವತ್ತು ಇದೆ ರಾಣೆಬೆನ್ನೂರಿನ ನಾಗರಾಜ್ ಕುಡುಪಲಿ ಅವರ ಮನೆಯ ಮುಂದೆ ನಿಂತಿದ್ದೀನಿ. ಒಂದು 20-25 ವರ್ಷ ಬರೀ ಇದನ್ನ ಹೊಡೆದ ಬೈಕ್ ಒಬ್ಬೊಬ್ಬ ಹಾರಿಸಿದ್ದೇನೆ ಸರ್. 12 ಅಡಿ ಹಾರಿಸಿದೆ ನಾನು. ಹೀರೋ ಹೊಂಡನ 12 ಅಡಿ ಹಾರಿಸಿದ್ದೆ. ಹಾರಿಸಿ ಬಿದ್ದು ಕಾಲು ಇದಾಗಿತ್ತು ಅವಾಗ. ಬಂದಿನಿ ಸರ್. ನಮಸ್ತೆ. ಓ ನಮಸ್ಕಾರ. ಬರ್ರಿ ಸರ್, ಹೇಗಿದ್ದೀರಿ ಸರ್? ಬನ್ನಿ. ಕೇಸ ಅಲ್ಲ ಅಂತ ತಿಳ್ಕೊಂಡಿದ ಇವತ್ತು ನೋಡ್ರಿ. ಇವತ್ತಿಷ್ಟು ಕೇಸ್ ಅದ ನೋಡ್ರಿ. ಬೋರ್ ನೋಡ್ರಿ. ಇದು ಇವತ್ತೆಷ್ಟು ತಾರೀಕು ನೋಡ್ರಿ. ಇವತ್ತು ನೋಡ್ರಿ. ಇದನ್ನ ಯಾಕೆ ತಗೊಂಡೆ ಅಂದ್ರೆ ಮೇಲೆ ಸನ್ ರೂಫ್ ಮೇಲೆ ನಿಂತ್ಕೊಂಡಾಗ ಫ್ಯಾನ್ಸ್ ಗಳೆಲ್ಲ ಸನ್ ರೂಫ್ ಇದೆ. ಇದು ನಮ್ಮದು ರಾಣಿ ಸರ್. ಇದು ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಲ್ಲಿಯವರೆಗೂ ಬಹಳಷ್ಟು ವ್ಯಕ್ತಿಗಳನ್ನ ಸಂದರ್ಶನ ಮಾಡಿದ್ದೀವಿ. ಆದ್ರೆ ಇವತ್ತು ಸ್ವಲ್ಪ ವಿಭಿನ್ನ ವಿಶೇಷ ಅಂತ ಅಂದ್ಕೊಳ್ತೀನಿ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವ್ಯಕ್ತಿಯನ್ನು ನೋಡಿದಾಗ ನಿಮಗೆ ಬಹಳಷ್ಟು ವಿಚಿತ್ರವಾದಂಥ ಅನುಭವಗಳು ಕೂಡ ಆಗಿದೆ. ಯಾಕೆಂದರೆ ನೋಡಲಿಕ್ಕೆ ಅಡ್ವೊಕೇಟ್ ಅಂತಾರೆ, ಈ ರೀತಿಯಾಗಿ ಎಲ್ಲರ ಮೇಲೂ ಕೂಡ ಹರಿಹಾಯ್ತಾರಲ್ಲಪ್ಪ, ಇಷ್ಟು ಕೋಪವನ್ನು ತೋರಿಸ್ತಾರಲ್ಲಪ್ಪ ಅಂತ ಸಹಜವಾಗಿ ನಿಮ್ಗೆ ಅನಿಸಿರುತ್ತೆ. ಯಾಕೆ ಅಂದರೆ ಆ ವ್ಯಕ್ತಿ ಯಾರು ಅನ್ನೋದನ್ನ ನಾನು ಆರಂಭದಲ್ಲೇ ಹೇಳೋದಕ್ಕಿಂತ ನಿಮಗೆ ಅವ್ರನ್ನ ಪರಿಚಯ ಮಾಡಿದ್ಮೇಲೆ, ಅವ್ರನ್ನ ಮಾತಾಡಿಸಿದ ಮೇಲೆ, ಅವರ ಅನುಭವಗಳ ಆಧಾರದ ಮೇಲೆ ಭಾಳಷ್ಟು ಹೊಸದಾದಂಥ ಒಂದು ವಿಶೇಷ ಮಾಹಿತಿಯನ್ನು ನೀವು ತಿಳಿದುಕೊಳ್ತೀರಿ ಅಂತ ಭಾವಿಸ್ತೀನಿ. ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ. ಇವತ್ತು ಇದೆ ರಾಣೆಬೆನ್ನೂರಿನ ನಾಗರಾಜ್ ಕುಡುಪಲಿ ಅವರ ಮನೆಯ ಮುಂದೆ ನಿಂತಿದ್ದೀನಿ. ನಿಮಗೆ ಈಗ ಗೊತ್ತಾಗ್ತಾ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಕ್ಕಂಥ ಒಬ್ಬ ಅಡ್ವೊಕೇಟ್ ಕೂಡ ಹೌದು, ಜೊತೆಗೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಯೂ ಕೂಡ ಹೌದು. ಸ್ನೇಹಿತರೆ ನೋಡಿದ್ರಲ್ಲ, ಇದು ನಾಗರಾಜ್ ಕುಡುಪಲಿ ಅವರ ಮನೆ, ಜೊತೆಗೆ ಅವರ ಕಚೇರಿ. ನೀವು ಬಹಳ ಜನಕ್ಕೆ ಅವರು ವಕೀಲರು ಅಂದರೆ ಕೇವಲ ಅವರು ಒಂದು ಲಾ ಓದ್ಕೊಂಡು ಮನೇಲಿ ಇದ್ಕೊಂಡು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ವಿಡಿಯೋಗಳನ್ನು ಹರಿಬಿಡ್ತಾರೆ ಅಂತ ಮಾತ್ರ ಅಂದ್ಕೊಂಡಿದ್ದಿರೋ ಏನೋ ಗೊತ್ತಿಲ್ಲ. ಆದರೆ ಇವತ್ತು ನೇರವಾಗಿ ಅವರ ನೈಜ ದರ್ಶನವನ್ನು ಮಾಡಿಸ್ತೀನಿ. ಯಾಕೆಂದರೆ ಅವ್ರ 4 ಜನ ಮಕ್ಕಳಲ್ಲಿ ಒಬ್ಬರು ಬಾಂಬೆ ಕೋರ್ಟಲ್ಲಿ ವರ್ಕ್ ಮಾಡ್ತಾರೆ, ಇನ್ನೊಬ್ಬರು ಡಾಕ್ಟರ್ ಇದ್ದಾರೆ. ಈ ರೀತಿಯಾಗಿ ಬಹಳಷ್ಟು ತಿಳಿಯದಂಥ ಕೆಲವೊಂದು ಕುತೂಹಲಕಾರಿ ವಿಷಯಗಳು ಕೂಡ ಇದೆ. ಇವತ್ತು ನಾನು ಅವರ ಮನೆಯ ಮುಂದೆ ಹೋಮ್ ಟೂರನ್ನು ಮಾಡಲಿಕ್ಕೆ ಬಂದಿದ್ದೀನಿ. ನೋಡಿ, ನಾಗರಾಜ್ ಕುಡುಪಲಿ ಅವರ ಕಾರ್ ಆಗಿರ್ಬೋದು, ಅವರ ಮನೆ ಆಗಿರ್ಬೋದು, ಜೊತೆಗೆ ಅವ್ರದ್ದೊಂದು ವರ್ಣರಂಜಿತ ಜೀವನ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ, ರಾಯಲ್ ಎನ್ಫೀಲ್ಡ್ ಗಾಡಿ. ಅವ್ರು ಈ ವಯಸ್ಸಿನಲ್ಲೂ ಕೂಡ ಆ ಗಾಡಿ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ರೆ ನೋಡ್ಲಿಕ್ಕೆ ಚಂದ. ಜೊತೆಗೆ ಅವ್ರ ಮನೆಯ ಸಾಕು ನಾಯಿ. ಅನೇಕ ವಿಷಯಗಳ ಬಗ್ಗೆ ಮಾತನಾಡ್ತಿದೆ. ಅನೇಕ ಕುತೂಹಲ ಸಹಜವಾಗಿ ನಿಮಗಂತರೂ ಇದೆ, ನಿಮಗಿಂತ ಹೆಚ್ಚಿನದಾಗಿ ನನಗಿದೆ. ಯಾಕೆಂದರೆ ಅವ್ರ ಅಗ್ರೆಷನ್ನು, ಅವ್ರ ಆ್ಯಟಿಟ್ಯೂಡು, ಅವರ ಡೇರಿಂಗು, ಅವ್ರು ಮಾತನಾಡೋ ರೀತಿ ಎಲ್ಲವೂ ಕೂಡ ನೋಡಿದಾಗ ಸ್ವಲ್ಪ ಎಲ್ಲರಿಗಿಂತಲೂ ವಿಭಿನ್ನ ವ್ಯಕ್ತಿ ಅಂತ ಸಹಜವಾಗಿ ಅನ್ಸುತ್ತೆ. ಅವರ ಆಫೀಸ್ನಲ್ಲಿ ಬಂದೀನಿ. ಸರ್ ನಮಸ್ತೆ. ಓ ನಮಸ್ಕಾರ. ಬರ್ರಿ ಸರ್, ಹೇಗಿದ್ದೀರಿ ಸರ್? ಬನ್ನಿ. ನಾನು ನಿಮಗೆ ವಿತೌಟ್ ಇನ್ಫಾರ್ಮ್ ಬಂದೀನಿ ಇಂಟರ್ವ್ಯೂ ಮಾಡ್ಲಿಕ್ಕೆ. ಇರ್ತಿರೋ ನಿಮ್ ಚಾನಲ್ ನೋಡೇನಿ. ಹೌದಾ ಸರ್? ನವನವೀನ ಅವನಿಯಾನ ಅಂತ ಸರ್. ಅವನೀಯನ. ಅವನಿಯಾನ. ಅಲ್ಲ, ನೀವು 800 ಮೇಲೆ 1000 ಕಡೆ ಹೊಂಟಿದೆಯಲ್ಲ. 8 ಲಕ್ಷ ನಿಯರ್ ಇದ್ದಾರೆ. 8 ಲಕ್ಷ 8 ಲಕ್ಷ 8 ಲ್ಯಾಕ್ಸ್. ಹೌದು ಸರ್. 10 ಲ್ಯಾಕ್ಸ್ ಆಗ್ತದೆ. ಓ ಥ್ಯಾಂಕ್ ಯು ಸರ್. ಗುಡ್ ಎಫರ್ಟ್ ಚೆನ್ನಾಗಿ ಮಾಡಿರಿ. ಓ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆ ಎಫರ್ಟ್ ಮಾಡಿರಿ. ಇನ್ನು ಚಿಕ್ಕ ವಯಸ್ಸು, ಚೆನ್ನಾಗಿ ಎಫರ್ಟ್ ಮಾಡಿರಿ. ಅಷ್ಟು ಸಬ್ಸ್ಕ್ರಿಪ್ಷನ್ ಆಗ್ಬೇಕಾದ್ರೆ ಡಿಡ್ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಸಂತೋಷ ಆಯ್ತು. ನೀವು ನಾನು ನಿಮ್ಮನ್ನ ಇವತ್ತು ಸಂದರ್ಶನ ಮಾಡ್ತಾ ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ ಸರ್. ನೀವು ನಮ್ಮ ಆಫೀಸಿಗೆ ಬಂದದ್ದು, ನಮ್ಮ ಮನೆಯೆಲ್ಲ ನೋಡಿದ್ದು ತುಂಬಾ ಸಂತೋಷ. ಬರ್ರಿ. ಇಲ್ಲ ಸರ್, ನಿಂತ್ಕೊಂಡೆ ಮಾತಾಡೋಣ ಸರ್. ಅಂತಂದ್ರೆ ನೀವು ಕಂಫರ್ಟ್ ಕೂರ್ತೀರಾ ಸರ್? ಇಲ್ಲ, ನಾನು ನಿಂತ್ಕೊಂತೀನಿ, ಏನ್ ತೊಂದರೆ ಇಲ್ಲ. ಒಂದ್ ಸ್ವಲ್ಪ, ಯಾಕೆಂದ್ರೆ ಈ ವಿಷಯಗಳ ಬಗ್ಗೆ ನೋಡಿ, ನೀವು ಅಭಿನಯದ ಬಗ್ಗೆನೂ ನಾನು ಬಹಳ ನಾಟಕ ಅಂದ್ರೆ ನನಗೆ ಬಹಳ ತುಂಬಾ ಅಭಿಮಾನ. ನಾನೇ ಬರೆದಿದ್ದ ನಾಟಕ ಇದು. ಓ ಸೂಪರ್ ಸರ್. ಆಮೇಲೆ ನಾವು ನಾಟಕ ಬರೀದೇನೆ ನಾಟಕ ಮಾಡ್ತೇವೆ. ಹೌದಾ? 90 ಬಡಿ ಮನಿ ಬಿಡಿ ಅಂತ ನೀತಾ ಮೇಂದ್ರಿಗೆ ಇದಾರೆ, ಸುಜಾತ ದಾವಣಗೆರೆ, ನಾವು, ಆಮೇಲೆ ಇನ್ನೊಬ್ಬರು ಖಾದರ್ ಅಂತ ಇದಾರೆ, ಆಮೇಲೆ ಲಕ್ಷ್ಮಿ ಅಂತ ಇದಾರೆ. ಎಲ್ಲರೂ ಸೇರಿಕೊಂಡು ಆಗ ಒಂದ್ ಸೀನ್ ಮಾತಾಡ್ಕೊಳ್ಳೋದು. ಆಗ ಒಂದ್ ಸೀನ್ ಮಾತಾಡ್ಕೊಂಡು ಆಗ ಸೀನ್ ಮಾಡಿ, ಹಿಂಗ 16 ಸೀನ್ ಮಾಡಿ ಹೋದ್ರ ಆಗಸ್ಟ್ನಾಗ ಡ್ರಾಮಾ ಮಾಡೀವಿ ವಿತೌಟ್ ಬುಕ್. ಆ ಒಂದು ಮೆಸೇಜ್ ಅದು, ಸೋಷಿಯಲ್ ಮೆಸೇಜ್ ನಾಟಕ. ಹೆಂಗಂದ್ರೆ ಈಗ ಹೆಣ್ಮಕ್ಳು ಇದ್ದಾಗ ಗಂಡ ಹೆಣ್ಮಕ್ಳ ಮೇಲೆ ಹೆಂಗ್ ಮಾಡ್ತಾನೆ, ಹೊರಗೆ ಹಾಕ್ತಾನೆ, ಅವಾಗ ಆ ಹೆಣ್ಮಕ್ಳ ಗತಿ ಏನು ಅಂತದ್ ಒಂದು ಸ್ಟೋರಿ ಬರೋದು. DSP ಇರ್ತಾಳೆ, DSP ಫಾದರೇ ಒಂದು ರೇಪ್ ಮಾಡಿರ್ತಾನೆ, ಮಗಳು DSPಗೂ ಲಾಯರ್ಗೂ ಲವ್ ಆಗಿರ್ತದೆ. ಆವಾಗ DSPನ ತಂದಿನ ಅರೆಸ್ಟ್ ಮಾಡ್ತಾರೆ ಮರ್ಡರ್ ಕೇಸ್ನಾಗೆ. ಆ ರೀತಿ ಸ್ಟೋರಿ ಅದು. ಅದನ್ನ ವಿತೌಟ್ ಸ್ಕ್ರಿಪ್ಟ್ ಮಾಡಿದ್ವಿ ನಾವು. ಜಿ ಕನ್ನಡ ಟಿವಿಗೂ ಅದ್ನ ಹೇಳಿದೆ, ಸ್ಕ್ರಿಪ್ಟ್ ಇಲ್ದಂಗೆ 16 ಸೀನ್ ಮಾಡ್ಯಾವ ನಾವು ಅಂತ. ಅವರು ನೀತಾ ಅಂದ್ರೆ ಗುಡ್ ಆರ್ಟಿಸ್ಟ್. ಈಗ ಇಳ್ಕಲ್ನಾಗ ಅದಾರೆ, ಇಳ್ಕಲ್ನಾಗ ಕ್ಯಾಂಪ್ ಹಾಕ್ಯಾರ ಅವರು. ಆ ಗುಳೆದ ಗುಡ್ಡ ಇವ್ರು ಅದಾರಲ್ಲ, ಅವ್ರು ಮಂಜುಳ ಗುಳೆಗುಡ್ಡ ಹೆಸರು. ಬಹಳ ಚೆನ್ನಾಗಿ ಇದು ಮಾಡ್ತದಾರ ಅವರು. ಒಳ್ಳೊಳ್ಳೆ ಆರ್ಟಿಸ್ಟ್ ಅದಾರೆ ಕಂಪ್ನಿ ಅವರು. ಇವರು ನಮ್ಮ ಅವ್ರ ಗಂಡ ಹೆಂಡತಿ ಅದಾರಲ್ಲ, ಗುಬ್ಬಿ ಅವರು,
ದಯಾನಂದ್ ಬೆಳಗಿ ಒಳ್ಳೆ ಆರ್ಟಿಸ್ಟ್. ರಂಗಭೂಮಿ ಅಂದ್ರೆ ಅದರ ಸ್ವಾದ, ಅದರ ರುಚಿ. ಡಾಕ್ಟರ್ ರಾಜ್ಕುಮಾರ್ ಅವರು ಆಳು ಹೋದಂಥ ರಂಗಭೂಮಿ. ವಿ ಶುಡ್ ಗಿವ್ ರೆಸ್ಪೆಕ್ಟ್ ಟು ದಟ್ ಒನ್. ಅದೇ ರೀತಿ ಮೀಡಿಯಾದಾಗೂ ಕೂಡ ನಿಮ್ಮಂಥ ಮೀಡಿಯಾದರಿಗೆ ವಿ ಶುಡ್ ಗಿವ್ ರೆಸ್ಪೆಕ್ಟ್. ಅಂದ್ರೆ ನಮ್ಮ ಕನ್ನಡ ನಾಡು ಭಾರತ ದೇಶ ಕಟ್ಟಬೇಕಾಕತಿ, ಜಗತ್ತಿನಲ್ಲಿ ನಾವು ಹಿಂಗದವಿ ಅಂತ ತೋರಿಸ್ಬೇಕು. ಅದಕ್ಕೆ ಫಸ್ಟ್ ಏನು, ಪ್ರಾಮಾಣಿಕತೆ, ಸತ್ಯ, ನಿಷ್ಠುರತೆ ಬೇಕಾಕತಿ. ಸತ್ಯ ನಿಷ್ಠುರತೆನ ಮಾರ್ಕೊಳಕ್ಕಾಗಲ್ಲ, ಬೆದರಿಕೆಗೆ ಒಡ್ಡಿ ಅದನ್ನ ನಾವು ಸುಳ್ಳು ಅಂತ ಹೇಳಕ್ಕಾಗಲ್ಲ. ಸತ್ಯನೇ ಹೇಳ್ಬೇಕು. ಯಾರು ಬಂದು ನಾನು ಹೇಳ್ಬೇಕು, ಹೇಳೋದಿಲ್ಲ. ದಟ್ ಈಸ್ ದಿ ಟ್ರೂತ್ ಆಫ್ ಗಾಂಧಿ, ಮಹಾತ್ಮ ಗಾಂಧಿ. ಗಾಂಧಿ ಸತ್ರು, ಅದರ ಸುಳ್ಳು ಹೇಳಲಿಲ್ಲ. ಗಾಂಧಿ ಸತ್ರು, ಅದರ ಸತ್ಯ ಸಾಯಲಿಲ್ಲ. ದಿಸ್ ಇಸ್ ಮೈ ಥಿಯರಿ. ಸೂಪರ್ ಸರ್, ಸೂಪರ್. ನನಗೆ ಅದೇ ನೋಡಿ, ನಿಮ್ಮನ್ನ ಆಕ್ಚುಲಿ ವ್ಯಕ್ತಿಯ ದರ್ಶನ ಮಾಡಿದ ಮೇಲೆ ಅವರ ಸತ್ಯಾಸತ್ಯತೆಗಳು ಬಯಲಿಗೆ ಬರುತ್ತೆ ಅಂತ. ಬಹಳ ಜನ ಸುಮ್ಮನೆ ಸೋಷಿಯಲ್ ಮೀಡಿಯಾ ನೋಡ್ತಾ ಜಡ್ಜ್ ಮಾಡ್ಬಿಟ್ಟಿರ್ತಾರೆ. ಸರ್, ಜನರದ್ದು ಹೇಗಿದೆ, ಜನರದ್ದು ಟ್ರೆಂಡ್ ಹೇಗಿದೆ ಅಂದ್ರೆ, ಈಗ ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಿ, ನಿಮ್ಮನ್ನು ನೋಡಿದ್ರೆ ನೀವು ಶ್ರಮಜೀವಿ, ಕಷ್ಟದಿಂದ ಪ್ರಾಮಾಣಿಕವಾಗಿ ದುಡಿಬೇಕು ಅಂತ ಹೊರಟಿದ್ದೀರಿ. ನಾನು ಹಾಗೆ ಹೊರಟಿರೋನು. ಸೊ ಇದು ಒಂದು ದೇಶಭಕ್ತಿಯಾಗಿ, ಪ್ರಾಮಾಣಿಕತೆಯಾಗಿ ಸೊಸೈಟಿಗೆ ಒಂದು ಮೆಸೇಜ್ ಹೋಗ್ತದೆ. ಅದೇ ನಾವು ಅರ್ಧ ಗಂಟಾಕಿ ಮಾಡಿ ಇದು ಮಾಡಿ ಒಂದು ಪಡಿಗೆ ಶ್ರೀಮಂತರಾಗಬೇಕು, ಒಂದು ಪಡಿಗೆ ಇವು ಕೆಲವೊಂದು ಯಾವ ABCD ಬರೋದು ರಾಜಕಾರಣಿಗಳು ಅದಾವೆ, ರಾಜಕಾರಣಿ ಲೇಡಿ ರಾಜಕಾರಣಿಗಳು ಅದಾವೆ. ಒಂದ ಪಡಿಗೆ 300 ಎಕರೆ 200 ಎಕರೆ 1000 ಕೋಟಿ ಇವ್ರಿಗೆ ಎಲ್ಲಿಂದ ಬಂದ್ವು? ಒಂದ ಪಡಿಗೆ ಬಿಲ್ಡಿಂಗು, ಕಾರು, 50 ಲಕ್ಷ ರೂಪಾಯಿ ಕಾರುಗಳು ಎಲ್ಲಿಂದ ಬಂದು ಇವ್ರಿಗೆ? ಹೆಂಗ್ ಬಂದು ಇವ್ರಿಗೆ? ಸೊ ದಟ್ ಇಟ್ ಈಸ್ ಬ್ಯಾಡ್ ಆನ್ ದಿ ಪಬ್ಲಿಕ್ಸ್. ಇದು ಪಬ್ಲಿಕ್ ಮನಿ, ಅದು ಸಾರ್ವಜನಿಕರ ಮನಿ. ಸುಳ್ಳು ಹೇಳೋದು, ಅಪಚಾರ ಮಾಡೋದು, ನಿಮ್ಮ ಬಗ್ಗೆ ಅಪಚಾರ ಮಾಡೋದು. ಆಮೇಲೆ ಈಗ ಯೂಟ್ಯೂಬರ್ಸ್ ದೇ ಆರ್, ನೀವು ಮುಂದಿರೋರೀಗ ಯು ಆರ್ ದಿ ಹೆಡ್ ಇನ್ ದಿ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾದೊಳಗೆ TV ಚಾನಲ್ಗಿಂತನೂ ನೀವು ಯೂಟ್ಯೂಬರ್ಸ್ ಮುಂದಿರೋದು. ನಾವೀಗ ನ್ಯೂಸ್ ನೋಡ್ಬೇಕಂದ್ರೆ ನೀವು ಯೂಟ್ಯೂಬ್ಗೆ ಹೋಗ್ಬಿಡ್ತಾನೆ ನಾನು. ಸೂಪರ್ ಸರ್. ಯೂಟ್ಯೂಬ್ ನಲ್ಲಿ ಈಗ ಅವರು ಯೂಟ್ಯೂಬಿಗೆ ಬರಕತ್ತಾರಲ್ಲ, ಸ್ಯಾಟಲೈಟ್ ಮೀಡಿಯಾ ಬಿಟ್ಟು ಸ್ಯಾಟಲೈಟ್ ಮೀಡಿಯಾ ಅಲ್ಲಿ ಬಿಟ್ಟು ಯೂಟ್ಯೂಬಿಗೆ ಬರ್ತಾರ ಅವರು. ಇನ್ಫಾರ್ಮೇಶನ್ ವಾಟ್ ಇಟ್ ಮೀನ್ಸ್, ನಾವು ಇಲ್ಲಿ ದೊಡ್ಡ ದೊಡ್ಡ ಕೋರ್ಟ್ನ, ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಸೆಷನ್ಸ್ ಕೋರ್ಟ್, ಈ ಕೋರ್ಟ್ನೇ ಬಿಟ್ಟು ತಹಸೀಲ್ದಾರ್ ಕೋರ್ಟ್, ರೆವೆನ್ಯೂ ಕೋರ್ಟ್ ಹೋಗವೆ ಅಂದ್ರೆ ಇಟ್ ಇಸ್ ವೆರಿ ಇದು ಲೋ, ನಮಗೆ ಫೀಸ್ ಇಲ್ಲ ಅಂತ ಅರ್ಥ. ಈ ಕೋರ್ಟ್ಗಳ ಫೀಸ್ ಬರ್ತಾ ಇಲ್ಲ, ಅದಕ್ಕೆ ತಹಸೀಲ್ದಾರ್ ಕೋರ್ಟ್ ಹೋಗೋಣ ಅಂತಾರೆ. ಹೌದಿಲ್ರಿ? ಡಿಕ್ಲನೇಷನ್ ಆಫ್ ಇಮೇಜ್ ಅವ್ರು ಬರಬಾರ್ದ. BTV ಆಗ್ಲಿ, ಪಬ್ಲಿಕ್ TV ರಂಗಣ್ಣ ಆಗ್ಲಿ, ಇವ್ರಾಗ್ಲಿ, ಸುವರ್ಣ ಬಕೆಟ್ ಆಗ್ಲಿ, ಇವ್ರು ಯಾರು ಹಿಂಗ್ ಬರಬಾರ್ದು ಯೂಟ್ಯೂಬ್ಗೆ. ಯಾಕಂದ್ರೆ ಯೂಟ್ಯೂಬ್ ಹೊಡೆದು ಬರ್ತದ. ಬಟ್ ಯೂಟ್ಯೂಬ್ನ ಹುಡುಗರೇನು ಈಗ ದುಡಿತಾ ಇದಾವಲ್ಲ, ಅವ್ರಿಗೆ ಹೊಡೆತು ಬರ್ತತಿ. ಯಾಕಂದ್ರೆ ನ್ಯಾಚುರಲ್ ನ್ಯೂಸ್, ಆಮೇಲೆ ನೈಜತೆಯಾದ ನ್ಯೂಸ್ ಅನ್ನ ನೀವು ಕೊಡ್ತಾ ಇದೀರಿ. ಸೌಜನ್ಯ ನ್ಯೂಸ್ ಅನ್ನು ಯಾಕೆ ಕೊಡ್ತಾ ಇಲ್ಲ ಇವರು? ಸೌಜನ್ಯ ನಾನು ಒಂದು 10-15 ಸರಿ ಮಾತಾಡೀನಿ, ನೀವು ನೋಡಿರ್ಬೋದು. ಹೌದು, ಡೇರ್ ಅಂಡ್ ಡೆವಿಲ್ ಸೌಜನ್ಯ ಪರನ ಮಾತಾಡಿದ್ದೀನಿ. ಆಯ್ತು, ನಾನು ನಂದು ಮಾತಾಡಿದೆ, ಅದೇ ಏನಾಗಬಹುದು. ಇಲ್ಲ ಸರ್, ನಿಮಗೇನು ಬೇಕೋ ಅದನ್ನ ಹೇಳಿ. ಇಲ್ಲ, ಖಂಡಿತ ನಾನು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಬೇಕು, ದರ್ಶನ್ ಕೇಸ್ ಬಗ್ಗೆ, ಮಾಧ್ಯಮಗಳು ತೋರದ ವರ್ತನೆ ಬಗ್ಗೆ ಮಾತಾಡಬೇಕು. ಎಲ್ಲದೂ ಮಾತಾಡೋದಕ್ಕಿಂತ ಮುಂಚೆ ನಿಮ್ ಕಿರು ಪರಿಚಯ ಮಾಡ್ಕೊಳ್ಳೇಬೇಕು ಸರ್. ಹೇಳಿ. ನಾಗರಾಜ್ ಕುಡುಪಲಿ ಯಾರು ಸರ್? ಅವ್ರ ಬಾಲ್ಯ ಹೇಗಿತ್ತು? ಎಲ್ಲಿಂದ ಬಂದಿದ್ ಮೂಲತಃ? ಈ ಒಂದು ಲಾಯರ್ ವೃತ್ತಿ ಜೀವನಕ್ಕೆ ಬರೋದಕ್ಕಿಂತ ಮುಂಚೆ ಸರ್, ಮೊದಲು ನಮ್ದು ಚಿತ್ರದುರ್ಗ ಜಿಲ್ಲೆ, ಮದಕರಿ ನಾಯಕರ ಆಳಿದಂತಹ ಚಿತ್ರದುರ್ಗ ಕೋಟೆ ನಾಡು ಆ ಜಿಲ್ಲೆ ಇತ್ತು. ಚಿತ್ರದುರ್ಗ ಜಿಲ್ಲೆ ಹರಿಹರ ತಾಲೂಕು ಕುಕ್ಕಡಗಾತ್ರಿಯಲ್ಲಿ ಹುಟ್ಟಿದನು ನಾನು. ಹುಟ್ಟಿದಾಗ ನಮ್ಮದು ರೈತ ಕುಟುಂಬ. ಮೊದಲು ನಮ್ಮ ಅಜ್ಜರು ನೇಕಾರಿಕೆ ಮಾಡಿದ್ದಾರೆ. ಖಾದಿ ನೇಯ್ದು ಕುಡುಕ್ಲಿಗೆ ಹೋಗಿ ಅಲ್ಲಿ ಮಾರ್ತಿದ್ರಂತೆ. ಅಲ್ಲಿ ಸಂತಿಗೆ ಹೋಗೋದಕ್ಕೆ ಕುಡುಕ್ಲಿ ಅಂತ ಹೆಸರು ಬಿದ್ದಿದೆ. ಕುಡುಕ್ಲಿ ನೇಬರ್ ವಿಲೇಜ್ ಟು ಅಸ್. ಅದು ಹಿರೇಕೆರೆ ತಾಲೂಕು. ನಾವು ಕುಡುಕ್ಲೇರಲ್ಲ, ಕುಕ್ಕಡಗಾತ್ರಿ ಅವರು. ಆ ನೇಯ್ಗೆಯಿಂದ ಜಮೀನು ಹಿಡ್ಕೊಂಡ್ರು. ಬರೀ 200 ಎಕರೆಗೆ 24 ಎಕರೆ ಹಿಡ್ಕೊಂಡಾರ ಜಮೀನು. 1911ದಲ್ಲಿ ಖಾದಿ ವ್ಯಾಪಾರ ಮಾಡಿ ಅದರಿಂದ ಬಂದ ಹಣದಲ್ಲಿ, ಅವಾಗ ಬೆಲೆ ಇದ್ದಿಲ್ಲ, ಲ್ಯಾಂಡ್ ಹೆಚ್ಚು ಅಂದ್ರೆ 200 ರೂಪೀಸ್ ಇಟ್ ಇಸ್ ಮೋರ್. 200 ರೂಪಾಯಿಗೆ 24 ಎಕರೆ ಹೊಲ ಹಿಡ್ಕೊಂಡಿದ್ದಾರೆ ನಮ್ಮ ಅನ್ಸಿಸ್ಟರ್ಸ್. 200 ರೂಪಾಯಿಗೆ 24 ಎಕರೆ ಹಿಡ್ದಾರ. 1.5 ದಮಡಿಗೆ ಒಂದೊಂದು ಮನೆ ಹಿಡ್ಕೊಂಡಾರ. 1.5 ದುಡ್ಡು 3 ದುಡ್ಡು ಅಂದ್ರೆ ಅವಕ್ಕೆ ಅಷ್ಟು ಬೆಲೆ ಡಿಮಾಂಡ್ ಇತ್ತು. ಮನಿ ವ್ಯಾಲ್ಯೂಯೇಷನ್ ಈಗ ಡಿಕ್ಲೈನ್ ಆಗ್ಬಿಡ್ತು. ಸೊ ನಾವು ಆಮೇಲೆ ನಮ್ಮ ಅಪ್ಪರು ನೇಗಿ ಎಲ್ಲ ತೆಗೆದು ಅಗ್ರಿಕಲ್ಚರ್ ಕನ್ವರ್ಟ್ ಆದ್ರು. ನಾವು ಬಾಲ್ಯದಲ್ಲಿ ಬೆಳೀತಾ ದನ ಕಾಯಕ್ಕೆ ಕಳಿಸ್ತಿದ್ರು. ದನ ಕಾದು ಸಗಣಿ ಮಾಡೋದು. ನಾವು ಸ್ಕೂಲ್ಗೆ ಹೋಗಿದ್ವಿ. ಟೋಪಿ ಕಾಕಿ ಚಡ್ಡಿ ಹಿಂಗೆ ಹಾಕ್ಯಂಡು ನಾವು ಇದಕ್ಕೆ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಬಂದು ಮತ್ತೆ ನೀರು ಹೊರೋದು, ದನ ಕಾಯೋದು, ಹೊಲದ ಕೆಲಸ. ರಜೆದಾಗ ಸಂಡೇ ಸ್ಯಾಟರ್ಡೆ ಹೊಲದ ಕೆಲ್ಸಕ್ಕೆ ಹೋಗಿದ್ವಿ. ಈ ಚಳಿಯಾಗ ಎಲ್ಲ ಇದು ಮಾಡೋದು, ದನ ಕಾಯೋದು, ಇದು ಮಾಡೋದು. ಚಳಿ ಅಂದ್ರೆ ಎಲ್ಲ ಬದುಕು ಮಾಡ್ತಿದ್ವಿ.
ಆಮೇಲೆ ನಾನು ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆದೆ, 7ನೇ ಕ್ಲಾಸ್ ಪಬ್ಲಿಕ್ ಪರೀಕ್ಷೆ ಅವಾಗ, ಮುಲ್ಕಿ ಪರೀಕ್ಷೆನ 7th ಕ್ಲಾಸನ್ನ ಫಸ್ಟ್ ಕ್ಲಾಸ್ ಪಾಸ್ ಆದೆ. ಅದಾದ್ಮೇಲೆ ಹೈಸ್ಕೂಲ್ಗೆ ಹೋದ್ವಿ ತುಮ್ಮಿನಕಟ್ಟಿಗೆ. ತುಮ್ಮಿನಕಟ್ಟಿ ನಮ್ಮೂರಿಂದ ಉಕ್ಕಡಗಾತಿರೋದು 6 ಕಿಲೋಮೀಟ್ರು. ನಮ್ಮೂರಾಗ ಹೈಸ್ಕೂಲ್ ಇದ್ದಿಲ್ಲ. 6 ಕಿಲೋಮೀಟ್ರು ಟು ಅಂಡ್ ಫ್ರೋ 3 ವರ್ಷ ನಡೆದೀನಿ. SSLC ಮತ್ತು ಫಸ್ಟ್ ಕ್ಲಾಸು. ಹಾ, ನಮ್ಮೂರಾಗ ಹುಡುಗರು ಬರೀ SSLC ಇಂಗ್ಲೀಷ್ ಪೇಲು, ಅದು ಪೇಲು, ಗಣಿತ ಪೇಲು, ಬರೀ ಪೇಲ್ ಅನ್ನೋರು. ನಾನು ಹೆದರಿ ಬಿಟ್ಟಿದ್ದೆ, ನಾನು ಪೇಲಕ್ಕನ, ಎಲ್ಲರೂ ಇಂತಿಂತ ಮಾನಿಯರ್ ಪೇಲ್ ಆಗ್ಯಾರ, ಭಾಳ ಕಷ್ಟ SSLC ಪಾಸ್ ಆಗೋದು ಅನ್ನೋರು. ನಾನು ಭೀತಿಯಿಂದ ಬರೆದ ಎಕ್ಸಾಮ್, ಬಟ್ ಐ ಪಾಸ್ ಫಸ್ಟ್ ಕ್ಲಾಸ್. ಆಮೇಲೆ ಕಾಲೇಜಿಗೆ ಬಂದೆ. ಆಮೇಲೆ ನಂದೆಲ್ಲ ಕ್ಲಾಸ್ನಾಗ ಪಾಸ್ ಆದೆ. ಆಮೇಲೆ BA ಮುಗಿಸಿದೆ, ಲಾಕ್ ಹೋದೆ, ಧಾರವಾಡದಲ್ಲಿ ಲಾ ಮಾಡಿದೆ. ಧಾರವಾಡದಲ್ಲಿ ನಾವು ಕನ್ನಡ ಮೀಡಿಯಂನಿಂದ ಹೋದರು, ಇಂಗ್ಲೀಷ್ ಮೀಡಿಯಂ ಲಾ ಭಾಳ ಕಷ್ಟ ಆಯ್ತು. ಆಮೇಲೆ ಅದು ಏನೇನೋ ಮಾಡಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು, ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾವು ಹೆಂಗ ಮಾಡಿ ಪಾಸಾಗಿ ಬಂದ್ವಿ. ಪಾಸಾದೆ, ಲಾ ಮುಗಿಸಿದ್ವಿ, ಲಾಯರ್ ಆದ್ವಿ. ಸ್ಟಾರ್ಟಿಂಗ್ ಕಷ್ಟ ಆಯ್ತು, ಲಾಯರ್ಗೆ ಕೇಸ್ ಬರ್ತದಿಲ್ಲ. ಆಮೇಲೆ ಕೇಸು ಕಡಿಮೆ, ಊಟದ ಭಾಳ ಕಷ್ಟ. ಅಂದ್ರೆ ಮನೆಗೆ ದುಡ್ಡು ಇಸ್ಕೋಬಾರ್ದು ಅಂತ ಸ್ವಾಭಿಮಾನ. ಅಪ್ಪನ ಕೂಟ ಹೆಂಗೆ ಇಸ್ಕೋಬೇಕು? ನಮ್ಮಪ್ಪ 40 ಎಕರೆ ಜಮೀನ್ದಾರ, 50 ಎಕರೆ ಜಮೀನ್ದಾರ ನಮ್ಮಪ್ಪ. ಕೇಳಬಾರದು, ಹಠ, ಸ್ವಾಭಿಮಾನ. ದುಡ್ಡು ಹೆಂಗೆ ಕೇಳ್ಬೇಕು? ಅಪ್ಪನ ಇಷ್ಟು ದಿವಸ ಓದಿಸ್ಯಾರ, ನನ್ನ 24 ವರ್ಷ ಓದಿಸಿದಾರೆ. 25ನೇ ವರ್ಷ ನಮ್ಮ ಅಪ್ಪನ ಲಾಯರ್ ಆಗಿ ಕೇಳ್ಬೇಕಲ್ಲ, ಕೋರ್ಟ್ ಹಾಕೊಂಡು. ಇಟ್ ವಾಸ್ ವೆರಿ ಬಹಳ ಬುದ್ಧಿ ಕಲಿಸಿದಂಥ ಕಷ್ಟದ ಜೀವನ ಅದು. ಹಸುವಾಗಿರೋದು, ನಾ ಕೋರ್ಟ್ ಕೇಸ್ ನಡೆಸ್ತಾ ಇದ್ದೆ. ಹಸುವಾಗಿರೋದು, ಸೀನಿಯರ್ಸ್ ವಾರಕ್ಕೆ 5 ರೂಪಾಯಿ ಕೊಡೋರು. ಸೀನಿಯರ್ಸ್ ನಮಗೆ ಬನ್ನಮ್ಮನವ್ರು ಅಂತಿದ್ರು, ವಾರಕ್ಕೆ 3 ದಿವಸಕ್ಕೆ 4 ದಿವಸಕ್ಕೆ 5 ರೂಪಾಯಿ ಕೊಡ್ರಿ. 5 ರೂಪಾಯಿ ಯಾಕೆ ಆಗ್ತದೆ ಊಟಕ್ಕೆ? ಎಷ್ಟೋ ದಿವಸ ನೀರು ಕುಡಿದು ಹಸುವಿನಿಂದ ಬದ್ವಿ. ಮನೆಗೆ ಹೇಳ್ತಿದ್ದಿಲ್ಲ, ಅಪ್ಪಾಜಿ ನಾನು ರೊಕ್ಕಿಲ್ಲ, ಹಿಂಗೈತೆ, ಕಷ್ಟ ಐತಿ ಅಂತ. ಆಮೇಲೆ ಹಂಗೆ ಒಂದು ಉಂಗ್ರಾವತಿ ಬಾಡಿಗೆ ಮನೆ ಮಾಡಿದೆ. ಮದುವೆ ಆಗಿ ಮಕ್ಕಳು 2 ಮಕ್ಕಳು ಅದು ಕರ್ಕೊಂಬಂದೆ. ಬಾಡಿಗೆ ಮನೆ ಮಾಡಿ ಹಂಗ ದುಡಿತಾ ಒಂದು ಸೈಟ್ ತೊಗೊಂಡಿದ್ದನ್ನ. ಈ ಸೈಟ್ ತೊಗೊಂಡು ಹಂಗ ಒಟ್ಟು ಲೋನ್ ಮಾಡಿ ಮನೆ ಕಟ್ಕೊಂಡೆ. ಆಮೇಲೆ ಮತ್ತೆ ಹಂಗ ದುಡಿತಾ ಇದನ್ನ ಕಟ್ಕೊಂಡೆ. ಆಮೇಲೆ ನಮ್ಮಪ್ಪರು ಇದಾದ್ರು. ಅವಾಗ ಸ್ವಲ್ಪ ಅಗ್ರಿಕಲ್ಚರ್ ಇನ್ಕಮ್ ಲಾವಣಿ ಹಾಕೋದ್ರಿಂದ ಬರೋದು. ಈಗ ಸ್ವಲ್ಪ ಅಗ್ರಿಕಲ್ಚರ್ನಿಂದ ಲಾವಣಿ ಬರ್ತದೆ. ಲಾವಣಿ ವರ್ಷಕ್ಕೆ ಇಷ್ಟು 9-10 ಸಾವಿರ ರೂಪಾಯಿ ಕೊಡ್ತಾರೆ ಎಕರೆಕ್ಕೆ. 10,000 ರೂಪಾಯಿ ಎಕರೆಕ್ಕೆ 1 ಪೀಕಿ ಕೊಡ್ತಾರೆ. 20,000 ರೂಪಾಯಿ 1 ವರ್ಷಕ್ಕೆ ಕೊಡ್ತಾರೆ 1 ಎಕರೆಕ್ಕೆ. ಹಿಂಗೆ ನಮಗೆ ಲಾವಣಿ ಕೊಡ್ತಾರೆ. ಮಿಷನ್ ಅದೇ, ನೀರಾವರಿ ಜಮೀನು, ಭತ್ತ ಬೆಳೀತಾರೆ, ಗೊಂಜಾಳ ಬೆಳೀತಾರೆ. ಕೊಟ್ಟಿದ್ದೀವಿ. ನಮ್ಮೂರಾಗ ಒಂದು 3-4 ಮನೆ ಅದಾವೆ. ನಮ್ಮ ಕಾಕನ ಮಕ್ಕಳು ಅವ್ರು ಇವರು ಇರ್ತಿದ್ದಾರೆ. ಅದ್ರಾಗ ಒಂದು ನಾವಿದ್ ಮನೆ ದೇವ್ರ ಮನೆ. ಅದು ನಾವು ದೇವರ ಆರಾಧಕರು. ನಾವು ನಮ್ಮ ಮನೆಯಲ್ಲಿ ಗದ್ದಿಗೆ ಇತ್ತು. ನಮ್ಮ ಅಪ್ಪರದು ಬಸವಣ್ಣನ ಸಿದ್ಧಾಂತ, ಕಾಲಿಗೆ ಚಪ್ಪಲಿ ಹಾಕಂಗಲ್ಲ, ಏನಿಲ್ಲ. ಅವರೆಲ್ಲ ನಡೆದಾಡುವ ಇದು ಇದ್ದಂಗೆ. ಅವ್ರು ಏನು ಹೇಳ್ತಾರ ಅದು ಆಗೋದು. ಅವರು ಹಿಂಗೆ ಹಾಕೋಣ ಅಂತ ಹೇಳೋರು. ಅದು ಹಾಗೆ ಆಯ್ತು. ಅವರು ಕೊನೆವರೆಗೂ ಚಪ್ಪಲಿ ಹಾಕ್ಲಿಲ್ಲ. ಅವ್ನು ಆ ಅಪ್ಪರದ್ದು ಗುಡಿ ಕಟ್ಟ್ಯಾರ. ಈಗಿನ ನರಮಾನವರದ ಶಿವಾಯರ್ಗೆ ಇಡ್ತಾರ, ದೇವ್ರ ಗುಡಿಗೆ ಇಡ್ತಾರ. ಶಿವ ಆಯ ಅಂತ ಇರ್ತಾವ. ಶಿವಾಯ, ವೃಷಭಾಯ, ಆಯ ಇರ್ತಾವಲ್ಲ, ಮನಿ ಆಯ ನೋಡಿ ಮನಿ ಕಟ್ಟು ಅಂತ. ಅದರ ಕೆಲವೊಂದು ಆಯಗಳಲ್ಲಿ ಇರ್ತಾವ. ವೃಷಭಾಯ, ಶಿವಾಯ, ಇಂಥವೆಲ್ಲ ಇರ್ತಾವ. ಹಾಗೆ ಶಿವಾಯ ಇಟ್ಟದಾರ. ಶಿವಾಯ ಅಂದ್ರೆ ಶಿವ. ಆ ಯಾವುದೇ ದೇವಸ್ಥಾನದ ಮುಂದೆ ಒಂದು ಸಂಸಾರಸ್ಥರ ಮನೆ ಇದ್ರೆ ತಡೆಯೋದಿಲ್ಲ. ದೇವಸ್ಥಾನ ಮುಂದೆ ನಾವು ಮನೆ ಕಟ್ಕೊಂಡ್ವಿ, ವಾಸ ಮಾಡ್ತೇವೆ ಅಂದ್ರೆ ದೇವ್ರ ಅದು ತಡೆಯೋದಲ್ಲ. ಶಿವದ ಎದುರಿಗೆ ಯಾರು ನಿಲ್ತಾರ? ಹಾಗೆ ಶಿವಾಯ ಇಟ್ಟು ನಮ್ಮ ಅಪ್ಪರದ ಗುಡಿ ಕಟ್ಟಿದಾರ ಉಕ್ಕಡಗತ್ರಿ ಒಳಗ. ನಾವು ಹೋಗಿ ಅಲ್ಲಿ ಕೈ ಮುಗಿದು ಬಂದ್ಬಿಟ್ರೆ ಶಾಂತಿ ಅನಿಸ್ತದೆ. ಕುಟುಂಬದ ಬಗ್ಗೆ ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ? ಕುಟುಂಬ ನಮ್ಮದು ಹೆಂಡತಿ ಮಕ್ಕಳು ಅವೆಲ್ಲ ಚೆನ್ನಾಗಿದ್ದಾರೆ. ನಾನು ಬಡವ್ರ ಮನೆಯಲ್ಲಿ ಮದುವೆ ಆಗಿ ಬಂದಿದ್ದೀನಿ. ಅವರು ಚೆನ್ನಾಗಿದ್ದಾರೆ, ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲರೂ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಯಾರು ನಮ್ಮ ಮೇಲೆ ಏನು ಡಿಪೆಂಡ್ ಇಲ್ಲ ಅಷ್ಟೇ. ಎಲ್ಲ ಸ್ವಾವಲಂಬಿ. ಯಾವ ಫ್ಯಾಮಿಲಿ ರಿಸ್ಕ್ ಏನೇನಿಲ್ಲ, ನಮ್ದು ಆನಂದವಾಗಿದೆ. ಓಕೆ ಸರ್, ನನಗೆ ಸಹಜವಾಗಿ ನಾನು ಹೇಳ್ತಾ ಇರ್ತೀನಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳ್ದಾಗೆ ಕುಡುಪ್ಲಿ ಅವ್ರನ್ನ ನಾವು ನೋಡೋ ರೀತಿನೇ ಬೇರೆ, ಇಲ್ಲಿ ಬಂದು ನೋಡೋ ರೀತಿನೇ ಬೇರೆ ಅಂತ ನೋಡಿ. ಇಲ್ಲೊಂದು ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಇರ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ತುಂಬ ಅಗ್ರೆಷನ್ ಆಗಿರ್ತೀರಿ. ಯಾರೋ ಏನೋ ಸ್ವಲ್ಪ ಕಮೆಂಟ್ ಮಾಡಿದ ತಕ್ಷಣ ಅವ್ರ ಮೇಲೆ ಹರಿ ಆಯ್ತಾ ಇರ್ತೀರಿ. ಈ ಸೋಷಿಯಲ್ ಮೀಡಿಯಾ ಯೂಸರ್ಸ್ಗಳಿಗೆ ಏನು ಹೇಳ್ತೀರಿ? ಜೊತೆಗೆ ಅವ್ರ ಬಗ್ಗೆ ಇಷ್ಟು ಹರಿ ಆಯ್ತಾ ಇರ್ತಾರಲ್ಲ, ಅದಕ್ಕೇನು ಕಾರಣ ಅಂತ ಸರ್? ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತಾಡುವಂಥ ಮಾತುಗಳು ಕೆಲವೊಬ್ಬರಿಗೆ ಇರಿಟೇಷನ್ ಹಾಕವೆ. ಸತ್ಯ ಮಾತಾಡಿದರೆ ಅಷ್ಟು ಮಂದಿಗೆ ಕಹಿ ಆಗ್ತದೆ. ಸುಳ್ಳು ಹೇಳ್ಕಂತ ಹೋದ್ರೆ ಇದಾಗ್ತದೆ. ಈಗ ಸುಳ್ಳು ಹೇಳಿದ್ರು ಯಾರು ನಂಬಲ್ಲಿ. ಸುಳ್ಳು ಹೇಳಿದರಿಗೂ ಬೈತಾರೆ, ಸತ್ಯ ಹೇಳಿದರಿಗೂ ಬೈತಾರೆ.
ಬಟ್ ನಾವೇನಾಗಿದೆ ಅಂದರೆ ಒಂದು ಕಾನೂನು, ಸಂವಿಧಾನ, ಬಡವರು, ಮಹಿಳೆಯರು, ಒಂದು ಸೋಷಿಯಲ್ ಮೆಸೇಜ್ ಇಟ್ಕೊಂಡ ನಾನು. ಒಂದೇನು ಸಂವಿಧಾನ, ಎರಡನೇದು ದೇಶಭಕ್ತಿ, ಮೂರನೇದು ಕಾನೂನು, ನಾಲ್ಕನೇದು ಮಹಿಳೆಯರು, ಐದನೇದು ಮಕ್ಕಳು, ಬಡ ಕಾರ್ಮಿಕರು, ಸೈನಿಕರು, ರೈತರು, ನಿಮ್ಮಂಥ ಮೀಡಿಯಾದಲ್ಲಿ ಕೆಲಸ ಮಾಡಕ್ಕಂಥ ದುಡ್ಡು ತಿನ್ನೋರು. ಈ ದುಡ್ಡು ತಿನ್ನುವ ಈ ವರ್ಗ ಇದೆಯಲ್ಲ, ಇದು ದೇಶ. ಇವರು ದೇಶಭಕ್ತರು. ಅದು ಹೊರತುಪಡಿಸಿ ಇದೇ ದೇಶದಾಗ ನಮ್ಮೆಲ್ಲ ದುಡಿಮೆಯ ನಮ್ಮ ಟ್ಯಾಕ್ಸನ್ನು ಇದನ್ನು ಯಾವುದೋ ಒಂದು ರೂಪದಿಂದ ತಗೊಂಡು ಹೊಡ್ಕೊಂಡು ತಿಂತಾರಲ್ಲ, ಅವರಿಗೆ ದ್ವೇಷಿ ನಾನು. ಈಗ ಒಂದು ಏನೋ ಮಾಡಿ ಅಂಥದ್ದು ಮಾಡಿ ಯಾವುದೋ ಒಂದು ರೋಡಿನ ಇದ್ರಾಗ ಅದೆಲ್ಲ ಪಬ್ಲಿಕ್ ಮನಿ, ರೋಡ್ನ್ಯಾಗ ಪರ್ಸೆಂಟೇಜು ತಿಂದವ್ರು ದೊಡ್ಡರಕ್ಕಾರಲ್ಲ, ಅಂಥವ್ರಿಗೆ ನಾ ಮಾತಾಡ್ತದಾನಿ, ಅಂಥವ್ರಿಗೆ ಸಪೋರ್ಟ್ ಮಾಡೋರಿಗೆ ನಾ ಮಾತಾಡ್ತದಾನಿ, ದೇಶದ್ರೋಹಿಗಳಿಗೆ ಮಾತಾಡ್ತಾನೆ, ಭ್ರಷ್ಟರಿಗೆ ಮಾತಾಡ್ತದಾನಿ. ಹೌದ್ರೆ? ಅವ್ರ ಬಿಟ್ಟು ಉಳಿದ್ರೆ ಎಲ್ಲರಿಗೂ ಯಾರಿಗೂ ನಾವು ಬೈಯಲ್ಲ. ನನ್ನ ಹತ್ರ ಬರ್ಬೇಕಾದ್ರೆ ಎಲ್ಲರೂ ದೇಶ ಪ್ರೇಮಿಗಳ, ನನ್ನ ಮೇಲೆ ಪ್ರೀತಿ ಇರಾರೆ, ಅದಕ್ಕೆ ನಾನು ಅವ್ರ ಹತ್ರ ಸಾಫ್ಟ್ ಆಗಿ ಮಾತಾಡ್ತೀನಿ. ಅವ್ರು ಎಷ್ಟು ಸ್ಮೂತ್ ಅದಾರ ಅಂದ್ರೆ ಅವ್ರಿಗಿಂತ ಕೆಳ ಸ್ಮೂತ್ ಆಗಿ ಮಾತಾಡ್ತೀನಿ. ಅವ್ರು ಹಿಂಗ್ ನಮಸ್ಕಾರ ಮಾಡ್ತಾರಂದ್ರೆ ನಾನು ಹಿಂಗ್ ನಮಸ್ಕಾರ ಮಾಡ್ತೀನಿ. ಖಂಡಿತ. ಹೌದು, ಅವ್ರು ಸಣ್ಣ ವ್ಯಕ್ತಿ ಇಲ್ಲ, ಅವ್ನು ಸಣ್ಣ ಮನುಷ್ಯ ಇರಲಿ, ಸಣ್ಣ ಹುಡುಗ ಅವನು ಒಂದ್ ಸರಿ ನಮಸ್ಕಾರ ಮಾಡಿ ನಾನು 2 ಸರಿ ನಮಸ್ಕಾರ ಮಾಡ್ತಾನೆ. ಯಾಕೆ ಅಂತಿದೆ? he got good nationality, he got the patriotism, he know the laws of land. ಈಗ ನಾನು ಹೆಂಗೆ ಬದುಕಬೇಕು ಅಂತ ಗೊತ್ತಿದೆ ಅವನಿಗೆ, ನ್ಯಾಯ ನೀತಿಯಿಂದ ಏನಿರ್ಬೇಕು ಅಂತ ನಾವ. ಇಲ್ಲೇನರ ಒಂದು 1000 ರೂಪಾಯಿದವು ಕಳವು ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ, ಇಲ್ಲೇನೋ ಒಂದು ಮಟೀರಿಯಲ್ ಇದೆ, ಲ್ಯಾಪ್ಟಾಪ್ ಇದೆ ಅಂತ ಕತ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ ನಾವ. ಅಂದಾಗ ಈಸ್ ಒನ್ ಆಫ್ ದಿ ಗುಡ್ ಎಲಿಮೆಂಟ್ ಟು ದಿ ನೇಷನ್. ಅವನು ಒಬ್ಬ ಒಳ್ಳೆ ದೇಶಭಕ್ತ, ಅವನು ಒಳ್ಳೆ ಮನುಷ್ಯ. ಅಂತರಿಗೆ ನಾವ್ ಯಾಕೆ ಗೌರವ ಕೊಡಬಾರ್ದು? ವಿ ಶುಡ್ ಗಿವ್ ರೆಸ್ಪೆಕ್ಟ್ ಹಿಮ್. ಸಣ್ಣನ ಅವನೇನು ಏನೋ ಅಂತ ನೋ, ಅವನಲ್ಲಿ ಒಬ್ಬ ದೇವ್ರಿದ್ದಾನೆ, ಅವ್ನು ಸಣ್ಣವನಿರ್ಬೋದು, ಅವನು ನಮ್ಮನ್ನು ನೋಡಿ ಕಲಿಬೇಕು. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿ ಕಲಿತೇವೆ, ನಾವು ಕಲ್ತವಿ. ನ್ಯಾಯವೇ ದೇವರು ಅವ್ರ ಇನ್ಸ್ಪಿರೇಷನ್, ನಾನು ಲಾಯರ್ ಆಗಕ್ಕೆ. ನ್ಯಾಯವೇ ದೇವರು, ಚಲಿಸುವ ಮಾಡುಗಳು ಅವೆಲ್ಲ ನೋಡಿ ನಾನು ಲಾಯರ್ ಇದೆ. ಹೌದು, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿ ಅವ್ರಂಗೆ ಎಕ್ಸರ್ಸೈಸ್ ಮಾಡಿದೆ, ಅವ್ರಂಗೆ ಮಿಸಿ ಬಿಡ್ತಾನೆ, ಅವ್ರಂಗೆ ಇರಕ್ ಪ್ರಯತ್ನ ಮಾಡ್ತಾನೆ, ಅವ್ರಂಗೆ ಸುಳ್ಳು ಹೇಳ್ದಂಗೆ, ಅವ್ರಂಗೆ ಸ್ಮೂತ್ ಆಗಿರ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಸಿಟ್ಟು ಮಾಡಿಲ್ಲ, ಯಾರಿಗೆ ಸಿಟ್ಟು ಮಾಡ್ತಾನೆ ನಾನು? ಕೆಲವೊಂದಿಷ್ಟು ಮಂದಿ ಅದಾರೆ ಬಂಡಲ್ ಸುಳ್ಳೇಲೆ ದೇಶಭಕ್ತರು ಅಂತ ಹೇಳ್ಕೊಂತಾರೆ. ದುಡಿಯಂಗೆ ಅಲ್ಲ ಅವರು, ದುಡಿಲಾರ್ದಲೇ ದುಡ್ಡು ಗಳಿಸ್ಬೇಕು ಅನ್ನೋರು. ಅವ್ರಿಗೆ ಮಾತಾಡೋದು ನಾನು, ಮತ್ತೆ ಅವ್ರಿಗೆ ರ್ಯಾಶ ಮಾತಾಡ್ಬೇಕು ಬೇಡ? ಸರ್, ಜಾಣನಿಗೆ ಮಾತಿನ ಪೆಟ್ಟು. ನಾನು ಜಾಣ, ನಮಗೆ ನೀವು ಒಮ್ಮೆ ಏನಾರು ಹೇಳಿದ್ರೆ ನಾನು ಮಾತಿನ ಪೆಟ್ಟಿನಾಗ ತಿಳ್ಕೊಂಡ್ಬಿಡ್ತಾನೆ. ಓಕೆಲ್ರಿ, ನಿಮ್ದು ಇದಲ್ಲ ಅಂತ ನೀವು ಹೇಳಿದ್ರೆ ಇವರು ಜೂನಿಯರ್ ದೆನ್ ಮಿ, ಎಲ್ಡರ್ ದೆನ್ ಮಿ, ನನಗೇನು ಸಣ್ಣವ್ರು ನೀವು, ಆದ್ರೆ ನಿಮ್ಮ ಮಾತು ಕೇಳ್ತಾನೆ. ಸರ್ ಯಾಕೆ ಸರ್ ನಮಗೆ ಯೂಟ್ಯೂಬ್ನವ್ರಿಗೆ ಯಾಕೆ ಸರ್ ನಾವು ಒಂದು ಸ್ವಲ್ಪ 4 ರೂಪಾಯಿ ದುಡಿತೇವೆ, ನಮ್ಮ ಬಗ್ಗೆ ಯಾಕೆ ನಿಮಗೆ ಸಿಟ್ಟು ಈಟಂದ್ರೆ ಸಾಕು, ಸಾರಿಯಪ್ಪ. ಅದು ಬಿಟ್ಟು ನೀವು ಹಂಗೆ ಮಾತಾಡ್ಬೇಡ, ಹಿಂಗೆ ಮಾತಾಡ್ಬೇಡ, ಹಂಗೆ ಹಿಂಗೆ ಅಂತಂದ್ರೆ ಹಿಂಗೆ. ಹಾಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇರಬೇಕು. ದುಡ್ಕಂಡು ತಿನ್ನೋರ ಮೇಲೆ ನಾನು ಎಂದೂ ಹೋಗೋದಿಲ್ಲ. ಸ್ವಲ್ಪ ನೆಗಡಿ ಆಗಿದೆ ನನಗೆ, ಸ್ವಲ್ಪ ತೋಟಿದಾಗಿದೆ. ಆಮೇಲೆ ಈ ರೈತರ ಬಗ್ಗೆ ಕಳಕಳಿ ನಾವು. ಆಮೇಲೆ ಈ ಗುಡಿ ಕೈಗಾರಿಕೆ, ಆಮೇಲೆ ಸಣ್ಣ ನೌಕರದಾರರು, ಆಮೇಲೆ ಈ ಹೋಟ್ಲಲ್ಲಿ ಟೀಗಿ ಮಾರ್ಕೆನರು, ಬಿಡಿ ಅಂಗಡಿ ಇದ್ದವರು, ಬಡವರು, ದಾರಿಯಲ್ಲಿ ವ್ಯಾಪಾರ ಮಾಡೋರು, ಸಣ್ಣ ಬಟ್ಟೆಗಳನ್ನು ವ್ಯಾಪಾರ ಮಾಡೋರು, ಇವರೆಲ್ಲರಿಗೂ ಕೂಡ ಕಷ್ಟದಿಂದ ಜೀವನ ಮಾಡಿ, ತರಕಾರಿ ಮಾರೋರು, ಇವರೆಲ್ಲರಿಗೂ ಅದ್ಭುತವಾದಂಥ ಒಂದು ಮಂಥನ ಮಾಡುವಂಥ ಶಕ್ತಿ ಇದೆ. ಆಟೋ ಡ್ರೈವರ್ಸು, ಹೌದ್ರೆ? ಈಗ ನೀವೇನು ದೊಡ್ಡ ಅಂಬಾನಿ ಅದೋನ್ ಹೆಂಗೆ ದೊಡ್ಡ ಬಂಡವಾಳ ಇಷ್ಟಲ್ಲ, ಈಗ ಅವರೆಲ್ಲ ದೊಡ್ಡ ಬಂಡವಾಳ ಮಾಡ್ಕೊಂಡ್ರೆ ನಿದ್ದೆ ಬರೋದಿಲ್ಲ. ಯಾಕಂದ್ರೆ ನಾಳೆ ಯಾವಾಗ ಮಾರ್ಕೆಟ್ ಬಿದ್ದೋಕತ್ತ, ಯಾವಾಗ ಫುಟ್ಪಾತ್ ಹಾಕವ, ಮಲ್ಲೆ ವಿಮಾನ ನಡೆಸಿ ಈಗ ದೇಶ ಬಿಟ್ಟು ಓಡೋಗ್ಲಿಲ್ಲ, ಆ ಪರಿಸ್ಥಿತಿ ನಿಮಗೂ ಬರೋದೇ ಇಲ್ಲ. ಯಾಕಂದ್ರೆ ನಾವ್ ಅಂತದ್ ಮಾಡೋದಲ್ಲ, ನಾವು ದೇಶ ಬಿಟ್ಟು ಓಡೋಗೋದಲ್ಲ ಅಲ್ರಿ. ನಾವು ಹುಟ್ಟಿದ ನೆಲ ಬಿಟ್ಟು ಹೋಗಿ ಬೇರೆ ದೇಶ ಹೋಗಿದ್ವಿ ಅಂದ್ರೆ ವಾಟ್ ಈಸ್ ಇದು? ನಮ್ಮ ದೇಶಕ್ಕೆ ಕೊಡ್ತಕ್ಕಂಥ ಗೌರವ ಏನ್ ನಾವು? ನಮ್ಮ ಭೂಮಿಗೆ ಕೊಡ್ತಕ್ಕಂಥ, ಭಾರತ ಮಾತೆಗೆ ಕೊಡ್ತಕ್ಕಂಥ ಉತ್ತರ ಏನ್ ನಾವು? ನಮಗೆ ಬೇಕಾ ಇದು? ನಾವ್ ಯಾರ್ದಾರ ಕಳವು ಮಾಡ್ಬೇಕಾ? ನಾವು ಹೋಗಿ ಬೇರೆ ದೇಶದ ಪಲಾಯನ ಮಾಡಿ ಕಳ್ಳರಂಗ್ ಹೋಗಿ ಹೊಕ್ಕಬೇಕಾ? ಅದನ್ನ ಇನ್ನೊಬ್ರು ನೋಡಿ ಅದನ್ನ ವೈಭವೀಕರಿಸ್ಬೇಕು. ಅದನ್ನ ಮತ್ತೆ 164 ಎವಿಡೆನ್ಸರಿ ವ್ಯಾಲ್ಯೂ ಬಂದ್ಮೇಲೆ ಯಾರನ್ನಾದ್ರೂ ಅರೆಸ್ಟ್ ಮಾಡಬಹುದು. ಅದರಲ್ಲಿ ಏನು ಎವಿಡೆನ್ಸ್ ಬರ್ತದೆ ಅದರ ಆಧಾರದ ಮೇಲೆ, ಆ ಲಿಂಕ್ಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಅವರನ್ನ ಅರೆಸ್ಟ್ ಮಾಡಬಹುದು. ಈಗ ಅಲ್ಲಿಯ ಎಕ್ಸ್ ಗೌಡ್ರು, ಅಲ್ಲೇನ ನಡೆದ ಘಟನೆ, ಅಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅಥವಾ ಆ ಗೌಡ್ರು
ಬಲಾಢ್ಯರಿದ್ದಾರೆ, ಆ ಸಂಸ್ಥೆಗೆ ಸಾಕಷ್ಟು ಜನರ ಬೆಂಬಲ ಇದೆ. ಅದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಐ ಡೋಂಟ್ ನೋ. ಈಗ ಕುಡುಪ್ಲಿ ವಕೀಲ ದೊಡ್ಡ ವಕೀಲ, ದೊಡ್ಡ ಮನುಷ್ಯ, ಅವನು ಸರಿನೋ ಮಾಡಿರೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರೆ ನೀವು ವಯಸ್ಸತ್ತಕ್ವಲ್ರಿ. ಯಾಸ್ ಮಿಸ್ಟರ್ ಕುಡುಪ್ಲಿ ಈಸ್ ಫೇವರ್ ವಿತ್ ಯು, ಸೊ ದಟ್ ವೈ ಶುಡ್ ಯು ರಿಜೆಕ್ಟ್ ಮೈ ವ್ಯೂ? ನೀವು ನನ್ನನ್ನು ಯಾಕೆ ದ್ವೇಷಿಸಬೇಕು? ಏನು ಜಗತ್ತಿನಾಗ ಯಾರು ಮಾಡಿಲ್ವಾ? ಹೌದು, ಅದು ಯಾರ್ಯಾರು ಯಾವ್ಯಾವ ಕಾರಣಕ್ಕಾಗ್ಯಾರ ಏನೋ ಇವರೇ ಮಾಡಿದಾರಂತ ಹೇಗೆ ಹೇಳ್ತೀರಿ ಅಂತಂದೇಳಿ ಒಂದು ನೆಟ್ವರ್ಕ್ ಅಲ್ಲಿಗೆ ಕ್ರೋಢೀಕರಣ ಆಗಿರೋದ್ರಿಂದ ಆ ನೆಟ್ವರ್ಕು ರಾಜ್ಯ ಸರ್ಕಾರಕ್ಕೆ ನೆಗೆಟಿವ್ ವೋಟ್ ಆಗಿ ಟರ್ನ್ ಆಗಬಹುದು ಅನ್ನುವ ಭೀತಿ. ಮುಂದೆ ನಾನು ಭಕ್ತರಪ್ಪ, ನಾನು ಭಕ್ತ, ನನಗೆ ಅಗಾಧವಾದ ನಂಬಿಕೆ ಇದೆ, ಅಂತಹ ಜಾಗದಲ್ಲಿ ಇಂಥ ಕಾರ್ಯಕ್ರಮ ನಡೀತವೆ ಅನ್ನೋದನ್ನು ನಾನು ನಂಬೋದಿಲ್ಲ. ಆದ್ರಿಂದ ಇದು ಜನರ ವ್ಯೂ ಈ ರೀತಿ ಆಗಬಹುದು. ಆದ್ರಿಂದ ಈ ರಾಜ್ಯ ಸರ್ಕಾರ ಮಾಡಿರೋದು ತಪ್ಪು ಅಂತ ಒಂದು ವರ್ಗ, ಈ ರಾಜ್ಯ ಸರ್ಕಾರ ಮಾಡಿರೋದು ರೈಟು ಅಂತ ಇನ್ನೊಂದು ವರ್ಗ ಬರ್ತದೆ. ಹಾಗಾದ್ರೆ ಮೆಜಾರಿಟಿ ಯಾವ ವರ್ಗ ಬರ್ಬೋದು? ನ್ಯಾಯವನ್ನು ಎತ್ತಿಡಿದು ವೆದರ್ ಹಿ ಕಮಿಟೆಡ್ ಅನ್ ಅಫೆನ್ಸ್ ಆರ್ ನಾಟ್, ಹಿ ಶುಡ್ ಬಿ ಪ್ರಾಸಿಕ್ಯೂಟೆಡ್. ಹಿ ಶುಡ್ ಪ್ರಾಸಿಕ್ಯೂಟೆಡ್. ಈಗ ಅರೆಸ್ಟ್ ಮಾಡಿದ ಕೂಡಲೇ ಅವನ ಅಫೆಂಡರ್ ಅವ್ನು ಜೈಲಿಗೆ ಹಾಕ್ತಾರಂತಲ್ಲ. ವೆನ್ ದಿ ಪ್ರೈಮಾ ಫೇಸಿ ಎವಿಡೆನ್ಸ್ ಆನ್ ಮೀ ವಿತ್ ಮೀ, ನಾನೇ ಮಾಡಿದಾನೆ, ನಾಗರಾಜ್ ಕುಡುಪ್ಲಿ ಅವರು ಇದರ ಪಾತ್ರ ಇದೆ ಅಂತಂದೇಳಿ ಅವನು ಹೇಳಿದ ಅಂದರೆ ನನ್ನನ್ನು ಪ್ರಾಸಿಕ್ಯೂಷನ್ ಮಾಡಬೇಕು. ನಾನು ಮಾಡಿಲ್ಲ ಅಂತ ನಿರೂಪಿಸೋದು ನನ್ನ ಕೆಲಸ. ಮಾಡಿಲ್ಲಲ್ಲ ಸರ್ ಈ ಕೇಸಲ್ಲಿ. ಸರಿ, ನಾ ಮಾಡಿಲ್ಲ ಅಂತ ನಿರೂಪಿಸೋದು ಯಾಕೆ? ಭಯ ಯಾಕೆ ಇವ್ರಿಗೆ? ಯಾಕೆ ಭಯ? ಇವರಷ್ಟು ನೆಟ್ವರ್ಕ್ ಎಲ್ಲ ಯಾಕೆ ಅವ್ರಿಗೆ ಮಾಡಿಲ್ಲ ಅಂತ ಈಗ ಯಾಕೆ ವಾದ ಮಾಡಬೇಕು? ಅದಕ್ಕೆ ದಿ ಗೌರ್ಮೆಂಟ್ ಅಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಶುಡ್ ಟೇಕ್, ದಿ ಹೋಮ್ ಮಿನಿಸ್ಟರ್ ಶುಡ್ ಟೇಕ್ ದಿ ಅಪ್ರೋಪ್ರಿಯೇಟ್ ಸ್ಟೆಪ್ಸ್. ನಮ್ಮ ಸರ್ಕಾರ ಬೀಳ್ತತ್ತೋ ಬಿಡ್ತತ್ತೋ ಸೆಕೆಂಡ್ರಿ. ಇವತ್ತು ನಮ್ಮ ನಾಡಿನಲ್ಲಿ ಆದ ಮಹಿಳೆಯರಿಗೆ ಅಥವಾ ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು, ಅದು ಸತ್ಯ ಅಸತ್ಯ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡೋದು ಇಟ್ ಈಸ್ ಮ್ಯಾಂಡೇಟರಿ ಡ್ಯೂಟಿ ಆನ್ ದಿ ಪ್ರಾಸಿಕ್ಯೂಷನ್, ದಟ್ ಈಸ್ ದಿ ಹೋಮ್ ಮಿನಿಸ್ಟರ್ ಆ್ಯಂಡ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಈಗ ಎವಿಡೆನ್ಸ್ ಇದೆಯಲ್ಲ, ಇನ್ವೆಸ್ಟಿಗೇಷನ್ ಮಾಡ್ರಿ. ಏನು ನಿಮ್ಮಲ್ಲಿ CIDಗಳಿಲ್ವಾ? ಆ CIDಗಳನ್ನೂ ಕೊಲೆ ಮಾಡ್ತಾರಾ? ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ಕೊಲೆ ಮಾಡ್ತಾರಾ? ಏನು CM ಕೊಲೆ ಮಾಡ್ತಾರೆ, ನಾನು ಕೊಲೆ ಮಾಡ್ತಾರೆ? ಯಾರು ಮಾಡ್ತಾರೆ? ಇವ್ರು ಎಷ್ಟು ಮಂದಿ ಮಾಡ್ತಾರೆ? ಅಷ್ಟೊಂದು ಇದು ನಡೀತದ, ಅಷ್ಟೊಂದು ಬಲಾಢ್ಯ ನಡೀತದ? ಏನು ಅದನ್ನು ರಷ್ಯಾ ಯುಕ್ರೇನ್ ವಾರ ಬಂದು ಬಾಂಬ್ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ? ಸೊ ಇವರು ಹೆದರೋದು ಒಂದೇ, ಇಂತಹ ಒಂದು ಸಂಸ್ಥಾನ, ಇಂಥ ಒಂದು ನೆಟ್ವರ್ಕನ್ನು ವಿರುದ್ಧ ಹಾಕ್ಕೊಂಡ್ರೆ ನಮ್ಮ ಸರ್ಕಾರಕ್ಕೆ ತೊಂದರೆ ಆಗ್ಬೋದು, ಅಥವಾ ನಾವು ಯಾಕೆ ಅದನ್ನು ಮೈಮೇಲೆ ಹಾಕ್ಕೋಬೇಕು ಅಂತ ಭೀತಿ ಇದೆ. ಅದನ್ನು ಹೊರತುಪಡಿಸಿದರೆ ನಾವು ಪ್ರೈವೇಟ್ ಕಂಪ್ಲೇಂಟ್ನಿಂದ ಆಗಲಿ, ನಾವು ಕೇಸ್ ಹಾಕೋದ್ರಿಂದ ಆಗಲಿ, ವಕೀಲರು ಇದು ಮಾಡೋದ್ರಿಂದ ಆಗಲಿ, ಆ ಒಂಟಿ ಹೋರಾಟ ಆಗೋದು ಕಷ್ಟ. ಪಾಪ ಭಾಳ ಮಂದಿ ಹೋರಾಟ ಮಾಡ್ತಾ ಇದ್ದಾರೆ. ಮಟ್ಟಣ್ಣವರು ಮಾಡ್ತಾ ಇದ್ದಾನೆ, ಆ ಹುಡುಗಿ ಯಾರ ಮಾಡ್ತಾ ಇದ್ದಾನೆ, ಆಮೇಲೆ ಮಹೇಶ್ ತಿಮ್ರೋಡಿ ಮಾಡ್ತಾ ಇದ್ದಾರೆ, ನಾನು ಧ್ವನಿ ಎತ್ತಿದ್ದೀನಿ, ಎಲ್ಲರೂ ಧ್ವನಿ ಎತ್ತಾ ಇದ್ದಾರೆ. ಈ ಧ್ವನಿ ಎತ್ತಬೇಕು ಎಲ್ಲಿವರೆಗೂ ಅಂದರೆ ಸತ್ಯ ಹೊರಗೆ ಬರೋವರೆಗೂ ಧ್ವನಿ ಎತ್ತಬೇಕು.